Hi friends, welcome to Ganitakali YouTube channel. ಸ್ನೇಹಿತರೆ, ಸೊ ಲಾಸ್ಟ್ ಟೂ ವಿಡಿಯೋಸ್ ಅಲ್ಲಿ 2025 KCET ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಇದ್ವಿ. ಸೊ D3 ವರ್ಷನ್. ಓಕೆ, ಸೊ ಅದ್ರ ಕಂಟಿನ್ಯೂ ಕ್ವಶನ್ಸ್ ನೋಡೋಣ ಏನೇನಿದೆ. ಸೊ ಕ್ವಶನ್ ನಂಬರ್ 34 ಅಲ್ಲಿ ಲಿಮಿಟ್ ಆಸ್ x ಟೆಂಡ್ಸ್ ಟು 1 x ಪವರ್ 4 ಮೈನಸ್ ರೂಟ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಎಕ್ಸ್ ಮೈನಸ್ 1. ಸೊ ಇದ್ರ ವ್ಯಾಲ್ಯೂನ ಕೇಳಿದಾನೆ. ಓಕೆ, ಸೊ ನಾವು ಫಸ್ಟ್ PUC ನಲ್ಲಿ ಒಂದು ಥಿಯರಮ್ ಇದೆ ನಮಗೆ, ಲಿಮಿಟ್ x power n minus a power n divided by x minus a as x tends to a. ಸೊ ಇದನ್ನ ಏನಂತ ಬರೀಬಹುದು, n into a power n minus 1 ಅಂತ ಬರೀಬಹುದು. ಈ ಒಂದು ರಿಸಲ್ಟ್ ನಾವು ಇಲ್ಲಿ ಈ ಪ್ರಾಬ್ಲಮ್ಗೆ ಯೂಸ್ ಮಾಡಬಹುದು. ಓಕೆನಾ? ಸೊ ಯಾವ ತರ ಯೂಸ್ ಮಾಡಬಹುದು ಅನ್ನೋದು ನೋಡೋಣ. ಫಸ್ಟ್ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂ ಏನಿದೆ, ಲಿಮಿಟ್ ಆಸ್ x tends to 1 ಇದೆ. ಸೊ x power 4 ಮೈನಸ್ ರೂಟ್ ಎಕ್ಸ್ ಏನಂತ ಬರೀತೀನಿ ನಾನು, x ಪವರ್ 1/2 ಬರೀತೀನಿ. ಸೊ ಡಿವೈಡೆಡ್ ಬೈ, ಸೊ ಇಲ್ಲಿ ಸೇಮ್ ಮತ್ತೆ x ಪವರ್ 1/2 ಮೈನಸ್ 1 ಆಗುತ್ತೆ. ಓಕೆನಾ? ಸೊ ಇದನ್ನ ಯಾವ ತರ ಬರೀಬಹುದು ನೋಡಿ, ಲಿಮಿಟ್ as x tends to 1. ಈಗ ಎರಡರಲ್ಲೂ x ಪವರ್ 1/2 ಕಾಮನ್ ತೆಗಿತೀನಿ ನಾನು. ಸೊ x ಪವರ್ 1/2 ಕಾಮನ್ ತೆಗೆದ್ರೆ, ಸೊ ಇಲ್ಲಿ ಏನು ಉಳಿಯುತ್ತೆ ನೋಡಿ, x ಪವರ್, ಸೊ ಇಲ್ಲಿ 1/2 ಅಂದ್ರೆ ಇಲ್ಲಿ 4 ಇದೆ. ಸೊ ಹಂಗಂದ್ರೆ ಇನ್ನು 7/2 ಉಳಿಯುತ್ತೆ. ಹೌದಾ? ಸೊ x ಪವರ್ 7/2, ಯಾಕಂದ್ರೆ 1/2 ಪ್ಲಸ್ 7/2 ಮಾಡಿದ್ರೆ 8/2 ಆಗುತ್ತೆ. 8/2 ಇಸ್ ನಥಿಂಗ್ ಬಟ್ 4 ಆಗುತ್ತೆ. ಹೌದಾ? ಸೊ ನೆಕ್ಸ್ಟ್ ಮೈನಸ್ ಸೆಕೆಂಡ್ ಟರ್ಮ್ ಅಲ್ಲಿ ಏನು ಉಳಿಯುತ್ತೆ, 1 ಉಳಿಯುತ್ತೆ. ಸೊ ಹೋಲ್ ಡಿವೈಡೆಡ್ ಬೈ x ಪವರ್ 1/2 ಮೈನಸ್ 1. ಸೊ ಈಗ ಲಿಮಿಟ್ x ಪವರ್ 1/2 ಆಸ್ x ಟೆಂಡ್ಸ್ ಟು 1 ಇಂಟು, ಇಲ್ಲಿ ನೋಡಿ x ಪವರ್ 7/2 ನ ಏನಂತ ಬರ್ಕೊಂತೀನಿ, x ಪವರ್ 1/2 ಹೋಲ್ ಪವರ್ 7 ಅಂತ ಬರೀತೀನಿ. ಮೈನಸ್ 1 ಅನ್ನು ಏನಂತ ಬರೀತೀನಿ, 1 ಪವರ್ 7. ಸೊ ಹೋಲ್ ಡಿವೈಡೆಡ್ ಬೈ x ಪವರ್ 1/2 ಮೈನಸ್ 1 ಆಗುತ್ತೆ. ಸೊ ನಾವು ವಿ ಕ್ಯಾನ್ ಕಂಪೇರ್ ವಿತ್ ದ ಸ್ಟ್ಯಾಂಡರ್ಡ್ ರಿಸಲ್ಟ್. ಇಲ್ಲಿ ನೋಡಿ ಏನಿದೆ, x ಪವರ್ n ಮೈನಸ್ a ಪವರ್ n ಡಿವೈಡೆಡ್ ಬೈ x ಮೈನಸ್ a. ಸೊ ಇಲ್ಲಿ x ಬದಲು ಏನೈತೆ, x ಪವರ್ 1/2 ಐತೆ. ಅಂದ್ರೆ ಸೊ ದಿಸ್ ಈಸ್ x ಅಂತ ಅನ್ಕೊಳ್ಳೋಣ. ಸೊ x ಪವರ್ n ಪ್ಲೇಸ್ ಅಲ್ಲಿ ಏನಿದೆ, 7 ಇದೆ. ಸೊ ಹಂಗಂದ್ರೆ x ಪವರ್ n ಮೈನಸ್ a ಪವರ್ n ಆಯ್ತು. ಅಂದ್ರೆ a ಜಾಗದಲ್ಲಿ 1 ಇದೆ. ಓಕೆನಾ? ಸೊ ಇಲ್ಲಿ ಇಂಟು ಎಕ್ಸ್ಟ್ರಾ ಏನಿದೆ ನಮಗೆ, x ಪವರ್ 1/2 ಇದೆ. ಸಪೋಸ್ ಇದನ್ನ f ಆಫ್ x ಅನ್ಕೊಳ್ಳೋಣ, ಇದಿಷ್ಟು g ಆಫ್ x ಅನ್ಕೊಳ್ಳೋಣ. ಬೈ ದ ಆಲ್ಜಿಬ್ರಾ ಆಫ್ ಲಿಮಿಟ್, ಸೊ ವಿ ಕ್ಯಾನ್ ರೈಟ್ ಲಿಮಿಟ್ f ಆಫ್ x ಇಂಟು g ಆಫ್ x ಏನಂತ ಬರೀಬಹುದು, ಲಿಮಿಟ್ f ಆಫ್ x ಇಂಟು ಲಿಮಿಟ್ g ಆಫ್ x ಅಂತ ಬರೀಬಹುದು. ಸೊ ಸಪರೇಟ್ ಆಗಿ ಲಿಮಿಟ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ, ಲಿಮಿಟ್ ಆಸ್ x ಟೆಂಡ್ಸ್ ಟು 1 x ಪವರ್ 1/2 ಇಂಟು ಲಿಮಿಟ್, ಸೊ ಇದನ್ನೇನಂತ ಬರೀಬಹುದು ಈಗ, x ಪವರ್ 1/2 ಹೋಲ್ ಪವರ್ 7 minus 1, that means 1 power 7 whole divided by x power 1/2 minus 1. ಓಕೆನಾ? ಸೊ here as x tends to 0. ಸೊ ಈ ಒಂದು ರಿಸಲ್ಟ್ ನ ಯೂಸ್ ಮಾಡ್ಕೋಬಹುದು ನಾವು. ಇಲ್ಲಿ ಏನ್ ಬರುತ್ತೆ ಇದ್ರ ವ್ಯಾಲ್ಯೂ, n ಇಂಟು a ಪವರ್ n ಮೈನಸ್ 1. ಸೊ ಇದನ್ನ ಹಂಗೆ ಬರ್ಕೊಳ್ಳೋಣ. ಸೊ ಇದಕ್ಕೆ ನಾವು ಲಿಮಿಟ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, 1 ಪವರ್ 1/2 ಆಗುತ್ತೆ. ಸೊ ಫಸ್ಟ್ ಫಂಕ್ಷನ್ 1 ಪವರ್ 1/2 ಆಯ್ತು ಲಿಮಿಟ್ ವ್ಯಾಲ್ಯೂ. ನೆಕ್ಸ್ಟ್ ಇದನ್ನ ಸೆಕೆಂಡ್ ಒನ್ ಯೂಸ್ ಮಾಡಿದ್ರೆ n ಪ್ಲೇಸ್ ಅಲ್ಲಿ ಏನಿದೆ, 7 ಇದೆ. a ಪ್ಲೇಸ್ ಅಲ್ಲಿ ಏನಿದೆ, 1 ಇದೆ. ಸೊ ಹಂಗಂದ್ರೆ ಏನಾಗಬೇಕು ನಮಗೆ, 7 ಇಂಟು a ಅಂದ್ರೆ ಏನು, 1. ಸೊ 1 ಪವರ್ n ಅಂದ್ರೆ ಏನು, 7 ಮೈನಸ್ 1. ಸೊ ದಟ್ ಮೀನ್ಸ್ 1 ಪವರ್ ಎನಿಥಿಂಗ್ ಇಸ್ ಆಲ್ವೇಸ್ 1 ಇಂಟು 1 ಪವರ್ 7 ಮೈನಸ್ 1 ಅಂದ್ರೆ 6. ಸೊ 1 ಪವರ್ ಎನಿಥಿಂಗ್ ಇಸ್ 1 ಓನ್ಲಿ. 1 ಇಂಟು 7 ಅಂದ್ರೆ 7. ಸೊ ಅಗೇನ್ 1 ಇಂಟು 7 ಅಂದ್ರೆ 7 ಬಂತು. ಸೊ ಹಂಗಾಗಿ ಆಪ್ಷನ್ ಡಿ ಅಂತಕ್ಕಂಥದ್ದು ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 35 ನೋಡೋಣ. ಇಫ್ y is equal to cos x divided by 1 plus sin x, then ಸೊ dy by dx ನ ಕೇಳ್ತಾ ಇದ್ದಾರೆ ಇಲ್ಲಿ. ಓಕೆನಾ? ಸೊ ಒಂದು ಕೋಶಂಟ್ ರೂಲ್ ನ ಯೂಸ್ ಮಾಡಬಹುದು ಈಗ. ಸೊ y ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ ನಮಗೆ, dy by dx. ಸೊ ಇಲ್ಲಿ ಕೋಶಂಟ್ ರೂಲ್ ಯೂಸ್ ಮಾಡಿದ್ರೆ ಡಿನಾಮಿನೇಟರ್ ಅಂದ್ರೆ ಏನಿದೆ, 1 plus sin x ಇಂಟು ಡಿಫರೆನ್ಸಿಯೇಷನ್ ಆಫ್ ನ್ಯೂಮರೇಟರ್, cos x ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ, ಮೈನಸ್ sin x ಬರುತ್ತೆ. ನೆಕ್ಸ್ಟ್ ಮೈನಸ್ ನ್ಯೂಮರೇಟರ್ ಅಂದ್ರೆ ಏನು, cos x ಇಂಟು ಡಿಫರೆನ್ಸಿಯೇಷನ್ ಆಫ್ ಡಿನಾಮಿನೇಟರ್. ಸೊ 1 ಅನ್ನು ಡಿಫರೆನ್ಶಿಯೇಟ್ ಮಾಡಿದ್ರೆ 0 ಪ್ಲಸ್ cos x, ಸಾರಿ sin x ಅನ್ನು ಡಿಫರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ, cos x ಬರುತ್ತೆ. ಸೊ ಹೋಲ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಹೋಲ್ ಸ್ಕ್ವೇರ್. ಡಿನಾಮಿನೇಟರ್ ಹೋಲ್ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ, 1 ಪ್ಲಸ್ sin x ಹೋಲ್ ಸ್ಕ್ವೇರ್. ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಬರೆಯೋದಾದ್ರೆ ಮೈನಸ್ sin x ಇಂಟು, ಈ ಮೈನಸ್ sin x ನ ಒಳಗಡೆ ಮಲ್ಟಿಪ್ಲೈ ಮಾಡೋಣ. ಮೈನಸ್ sin x ಇಂಟು 1 ಅಂದ್ರೆ ಮೈನಸ್ sin x ಆಯ್ತು. ದೆನ್ ಮೈನಸ್ sin x into sin x means what? Sin square x. So here 0 plus cos x means cos x only. So cos x into cos x andre cos square x. So minus cos square x whole divided by 1 plus sin x whole square. Okay. Now, so minus sin x I will write as it is. Then
ಫ್ರಮ್ ದ ಸೆಕೆಂಡ್ ಅಂಡ್ ಥರ್ಡ್ ಟರ್ಮ್ ವಿ ಕ್ಯಾನ್ ಟೇಕ್ ಮೈನಸ್ ಕಾಮನ್. ಸೊ ಮೈನಸ್ ಕಾಮನ್ ತೆಗೆದ್ರೆ ನೋಡಿ ನಮಗೆ sin square x ಪ್ಲಸ್ cos square x ಉಳಿಯುತ್ತೆ. ಓಕೆ, ಸೊ ಹೋಲ್ ಡಿವೈಡೆಡ್ ಬೈ 1 plus sin x whole square. So we already familiar with the identity. Sin square x plus cos square x value ಏನಾಗುತ್ತೆ 1 ಆಗುತ್ತೆ. So minus sin x minus 1. So again minus is common in both the term. If I take minus common, so what we can write 1 plus sin x ಅಂತ ಬರೀಬಹುದು. ಓಕೆ, ಯಾಕಂದ್ರೆ sin square x plus cos square x value 1 ಆಗಿರುತ್ತೆ. So whole divided by 1 plus sin x whole square. So ಇಲ್ಲಿ ಒಂದು 1 plus sin x ಇಲ್ಲಿ square get cancel. So finally what we can write, dy by dx equal to minus 1 divided by 1 plus sin x. So that is our option A. Okay. So next let us look on question number 39. If y is equal to a into sin cube t. Okay, this is x ಆಗಬೇಕಿದು. So let us consider this is x. So x equal to a into cos cube t, then dy by dx at x equal to 3 by 4 ಅಂತ ಕೇಳಿದಾನೆ. ಓಕೆನಾ. ಸೊ ಫಸ್ಟ್ ಏನ್ ಮಾಡೋಣ, ಈಗ y ನ ವಿತ್ ರೆಸ್ಪೆಕ್ಟ್ ಟು t ಡಿಫರೆನ್ಶಿಯೇಟ್ ಮಾಡೋಣ. ಸೊ ಅವಾಗ ಏನಾಗುತ್ತೆ, dy by dt is equal to, so a means it is a coefficient, so we should not differentiate that one, you write a as it is. ಸೊ ಈಗ sin cube t ಇದೆ ಅಲ್ವಾ, ಸೊ sin t ನ x ಅನ್ಕೊಳ್ಳಿ, ಅವಾಗ x ಪವರ್ 3 ಫಾರ್ಮ್ ಆಗುತ್ತೆ. ಸೊ ಡಿಫರೆನ್ಸಿಯೇಷನ್ ಆಫ್ x ಪವರ್ 3 ಅಂದ್ರೆ ಏನು, 3 into x square. ಸೊ x ಪ್ಲೇಸ್ ಅಲ್ಲಿ ಏನಿದೆ sin x ಇದೆ. ಸೊ ಹಂಗಂದ್ರೆ ಏನಾಯ್ತು, ಸೊ 3 into sin t ಹೋಲ್ ಸ್ಕ್ವೇರ್ ಆದ್ರೂ ಬರೀಬಹುದು ಅಥವಾ sin square t ಆದ್ರೂ ಬರೀಬಹುದು, ನೋ ಪ್ರಾಬ್ಲಮ್. ಓಕೆ, ಇಂಟು ಡಿಫರೆನ್ಸಿಯೇಷನ್ ಆಫ್ sin t ಅಂದ್ರೆ ಏನಾಗುತ್ತೆ cos t, ಬಿಕಾಸ್ ವಿ ಆರ್ ಡಿಫರೆನ್ಸಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು t, ಹೌದಾ. ಸೊ ಹಂಗಂದ್ರೆ dy by dt ಏನಂತ ಬರೀಬಹುದು, ಸಿಂಪ್ಲಿಫೈ ಮಾಡಿದ್ರೆ 3a into sin square t into cos t. ಓಕೆ, ಸೊ ನೆಕ್ಸ್ಟ್ x ಅನ್ನು ಡಿಫರೆನ್ಶಿಯೇಟ್ ಮಾಡೋಣ ವಿತ್ ರೆಸ್ಪೆಕ್ಟ್ ಟು t ಏನಾಗುತ್ತೆ, dx by dt equal to, so a is a coefficient, you write as it is. Again here what we have to consider, cos t as x. Okay, then it is in the form of x cube. What is the derivative of x cube, 3x square. So that means 3 into x square. X means what here, cos t. Okay, so derivative of cos t ಏನಾಗುತ್ತೆ, ಮತ್ತೆ minus sin t ಆಗ್ತದೆ. Okay, then we can write dx by dt is equal to, so minus first consider ಮಾಡ್ತೀನಿ, minus 3 into a into cos square t into sin t. Okay, now let us divide dy by dt by dx by dt. So ಈಗ dy by dt ಅಂದ್ರೆ ಏನಿದೆ, 3a into sin square t into cos t ಇದೆ, whole divided by dx by dt ಅಂದ್ರೆ ಏನಿದೆ, minus 3a into cos square t into sin t ಇದೆ. ಓಕೆ, ಸಾರಿ ಇದು sin t ಇದು. ಸೊ ಹಂಗಂದ್ರೆ ಇಲ್ಲಿ 3a ಕ್ಯಾನ್ಸಲ್ ಆಯ್ತು, ಒಂದು ಸೈನ್ ಇಲ್ಲೊಂದು ಸೈನ್ ಕ್ಯಾನ್ಸಲ್, ಇಲ್ಲಿ ಒಂದು ಕಾಸ್ ಕ್ಯಾನ್ಸಲ್. ಸೊ ಏನು ಉಳಿಯುತ್ತೆ ಇಲ್ಲಿ, dt ಕ್ಯಾನ್ಸಲ್ ಆಗುತ್ತೆ. ಸೊ ಹಂಗಂದ್ರೆ dy by dx is equal to minus sin by cos. ಸೊ ಮೈನಸ್ sin by cos ಅಂದ್ರೆ ಏನು, tan t ಆಗುತ್ತೆ. ಓಕೆನಾ. ಸೊ ಏನ್ ಹೇಳಿದಾನೆ, t is equal to 3 by 4 ಆದಾಗ ಅಂತ ಕೇಳ್ತಿದ್ದಾನೆ, ಹೌದಾ. ಸಾರಿ, ಇದು ಕ್ವಶನ್ ಅಲ್ಲಿ t ವ್ಯಾಲ್ಯೂ 3 pi by 4 ಆಗಬೇಕು. ಓಕೆ, t is equal to 3 pi by 4 ಆದಾಗ ಅಂತ ಕೇಳ್ತಿದ್ದೇನೆ. ಓಕೆ, ಸೊ ಹಂಗಂದ್ರೆ ಮೈನಸ್ ಟ್ಯಾನ್ ಟಿ ವ್ಯಾಲ್ಯೂ ಏನಿದೆ 3 pi by 4 ಇದೆ. ಓಕೆ, ಹಂಗಂದ್ರೆ ಮೈನಸ್ 3 pi by 4 ಏನಂತ ಬರೀತೀನಿ ನೋಡಿ ನಾನು, ಟ್ಯಾನ್ ಆಫ್ pi minus pi by 4 ಅಂತ ಬರೀತೀನಿ. ಓಕೆ, pi means it is lies on x axis, so trigonometric ratio will not change, so we can write tan as it is, and it is tan of pi minus means second quadrant. In second quadrant tan is negative, so already ಇಲ್ಲೊಂದು ಮೈನಸ್ ಸೈನ್ ಇದೆ, ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ, ಪ್ಲಸ್ ಟ್ಯಾನ್ pi by 4 ಆಗುತ್ತೆ. ಸೊ tan pi by 4 means 45 degree 1 ಆಗುತ್ತೆ. ಓಕೆ, ಸೊ ದಟ್ ಮೀನ್ಸ್ ಆಪ್ಷನ್ ಬಿ ಇಸ್ ಕರೆಕ್ಟ್. ಸೊ ಕ್ವಶನ್ ನಂಬರ್ 40 ಅಬ್ಸರ್ವ್ ಮಾಡೋದಾದ್ರೆ, ದ ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಲಾಗ್ ಎಕ್ಸ್ ಈಸ್ ಅಂತ ಕೇಳಿದಾನೆ. ಓಕೆ, ಸಪೋಸ್ ಈಗ ಈ ಒಂದು ಸೈನ್ ಎಕ್ಸ್ ನಾವೇನಂತ ಅನ್ಕೊಳ್ಳೋಣ, ಯು ಅಂತ ಅನ್ಕೊಳ್ಳೋಣ. ಸೊ ಯು ಇಸ್ ಈಕ್ವಲ್ ಟು ಸೈನ್ ಎಕ್ಸ್. ನಾವ್ ಐ ವಿಲ್ ಡಿಫರೆನ್ಸಿಯೇಟ್ ಯು ವಿತ್ ರೆಸ್ಪೆಕ್ಟ್ ಟು ಎನಿ ಪ್ಯಾರಾಮೀಟರ್. ಸಪೋಸ್ ನಾನು ಒಂದು ಪ್ಯಾರಾಮೀಟರ್ ಟಿ ಅಂತ ಕನ್ಸಿಡರ್ ಮಾಡ್ತೀನಿ. ಐ ವಿಲ್ ಡಿಫರೆನ್ಸಿಯೇಟ್ ಯು ವಿತ್ ರೆಸ್ಪೆಕ್ಟ್ ಟು ಟಿ. ದೆನ್ ವಾಟ್ ವಿ ವಿಲ್ ಗೆಟ್, du by dt is equal to derivative of sin. Here sin x means x is a function of t ಅಂತ ಕನ್ಸಿಡರ್ ಮಾಡೋಣ. derivative of sin x ಏನಾಗುತ್ತೆ, cos x into dx by dt. ಓಕೆ, ಸಿಮಿಲರ್ಲಿ log x ಇದೆ, ಆ log x ನ v ಅಂತ ಕನ್ಸಿಡರ್ ಮಾಡ್ತೀನಿ.
let v is equal to log x. Again we can take the parameter and we can differentiate it with respect to the parameter t. So dv by dt is equal to derivative of log x means 1 by x into dx by dt. Okay, now we can divide du by dt and by dv by dt. So what we will get, du by dt whole divided by dv by dt. So that means cos x into dx by dt by 1 by x into dx by dt. So here dt get cancel, here dx by dt get cancel. So what is remaining, du by dv. Andre nodi u andre enili sin x, v andre eno cos x. That means we have differentiated sin x with respect to log x. Okay, v andre enide log x ide, u andre sin x ide. So hangagi sin x with respect to log x na differentiate ಮಾಡಿದೀವಿ ಅಂತ ಅರ್ಥ. Okay, ಇಲ್ಲಿ ಏನು ಉಳಿತು ಈಗ cos x ಉಳಿತು. So divided by 1 by x. So ಇದನ್ನ ಏನಂತ ಬರೀಬಹುದು, x into cos x ಅಂತ ಬರೀಬಹುದು. So that is option D is correct. So question number 41 ನೋಡೋದಾದ್ರೆ the minimum value of 1 minus sin x ಅಂತ ಕೇಳಿದ್ದಾರೆ. ಓಕೆ, ಸೊ ಈಗ ನಮಗೆ ಸೈನ್ ರೇಂಜ್ ಬಂದ್ಬಿಟ್ಟು ಏನ್ ಗೊತ್ತು, ಸೈನ್ ರೇಂಜ್ -1 to +1 ಹೌದಾ. ಈಗ ಮಿನಿಮಮ್ ಅಂದ್ರೆ ಎರಡು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋಣ. 1 ಮೈನಸ್, ಸೊ ಸಪೋಸ್ -1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, -1 ಸೊ 1 ಮೈನಸ್ ಆಫ್ ಮೈನಸ್ ಅಂದ್ರೆ +1 ಆಯ್ತು, 1 + 1 ಅಂದ್ರೆ 2 ಆಯ್ತು. ಸೊ ಇದ್ರ ವ್ಯಾಲ್ಯೂ ಯಾವುದು, 1 ಮೈನಸ್ ಸೈನ್ ಎಕ್ಸ್ ವ್ಯಾಲ್ಯೂ. ಸೊ ನೆಕ್ಸ್ಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ, ಏನಾಗುತ್ತೆ ನೋಡಿ, 1 ಮೈನಸ್ ಆಫ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಸ್ 1. ಸೊ 1 - 1 ಅಂದ್ರೆ 0 ಆಗುತ್ತೆ. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ 1 ಮೈನಸ್ ಸೈನ್ ಎಕ್ಸ್. ಸೊ ಅಲ್ಲಿ ಕೇಳಿರೋದೇನು, ನಮಗೆ ಮಿನಿಮಮ್ ವ್ಯಾಲ್ಯೂ ಕೇಳಿದಾರೆ ಹೌದಾ. ಸೊ ಹಂಗಾಗಿ 0 ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ಆಗುತ್ತೆ. ಓಕೆ, ಐ ಹೋಪ್ ಈ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅನ್ಕೊಂತೀನಿ. ಗಣಿತಕಲಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಗೆ 3 ವಿಡಿಯೋಸ್ ಸಿಗುತ್ತೆ. ಸೊ ಹಾಗೂ ಲೈಕ್ ಮಾಡಿ ಎಲ್ಲ ವಿಡಿಯೋಸ್ನ ಮತ್ತು ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.